This is question number 38. A large machine manufacturing industry facing difficulty to train new employees on the field with safety. What are the technologies are required to develop effective training with 100% safety on the field, and justify your answer. So this question is asking how large machine manufacturing company can ensure that the new employees are trained effectively while keeping them completely safe. New employees ಗೆ ಟ್ರೈನಿಂಗ್ ಕೊಡಬೇಕು, ಬಟ್ ಕಂಪ್ಲೀಟ್ ಆಗಿ ಅವರು ಸೇಫ್ ಆಗಿರಬೇಕು ಆ ಕಂಪನಿಯಲ್ಲಿ. ಸೊ ಇಟ್ ವಾಂಟ್ಸ್ ಟು ನೋ ವಾಟ್ ಟೆಕ್ನಾಲಜೀಸ್ ಕ್ಯಾನ್ ಬಿ ಯೂಸ್ ಟು ಇಂಪ್ರೂವ್ ದ ಟ್ರೈನಿಂಗ್ ಪ್ರೊಸೆಸ್. ಈ ತರ ಟ್ರೈನಿಂಗ್ ಕೊಡಬೇಕು. ಇದು ಹೈ ಲಾರ್ಜ್ ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರೋದ್ರಿಂದ ರಿಸ್ಕ್ ಅಂತ ಥ್ರೆಟ್ಸ್ ಇರುತ್ತೆ. ಸೊ ಇಂಥಲ್ಲಿ ಟ್ರೈನಿಂಗ್ ಕೊಡಬೇಕಾದ್ರೆ ಏನೇನೆಲ್ಲ ಟೆಕ್ನಾಲಜಿಗಳನ್ನ ಯೂಸ್ ಮಾಡಬೇಕು, ಮತ್ತೆ 100% ಗ್ಯಾರಂಟಿ ಇರಬೇಕು, ಅಂದ್ರೆ ಸೇಫ್ಟಿ ಆಗಿರಬೇಕು, ಸೇಫ್ಟಿ 100% ಇರಬೇಕು, ಮತ್ತೆ ಟ್ರೈನಿಂಗ್ ಪ್ರೊಸೆಸ್ ಯಾವ್ಯಾವ್ದು ಕೊಡ್ತೀರಿ, ಬಿಕಾಸ್ ದೇ ವರ್ಕ್ ವಿತ್ ಲಾರ್ಜ್ ಮಷಿನ್ಸ್. ಅಂಡ್ ಲಾರ್ಜ್ ಮಷಿನ್ಸ್ ಅಂದ್ರೆ ಅಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. You are required to identify the appropriate technology that can provide this balance. ಯಾವ್ಯಾವ್ದ್ರ ಮಧ್ಯೆ ಎಫೆಕ್ಟಿವ್ ಲರ್ನಿಂಗ್ ಅಂಡ್ ಮೇಂಟೈನಿಂಗ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್, ಇವೆರಡರದ್ದು ಮಧ್ಯೆ ಬ್ಯಾಲೆನ್ಸ್ ಮೇಂಟೈನ್ ಆಗಂಥದ್ದು ಟೆಕ್ನಾಲಜಿಗಳು ಯಾವುದು, ಎಕ್ಸ್ಪ್ಲೈನ್ ಮಾಡಿ. ವೈ ಈ ಟೆಕ್ನಾಲಜಿ ಯಾಕೆ ಇದಕ್ಕೆ ಸೂಟೇಬಲ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕ್ವಶನ್ ಅಲ್ಲಿದೆ. ಸೊ ತುಂಬಾ ಟೆಕ್ನಾಲಜೀಸ್ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ವರ್ಚುವಲ್ ರಿಯಾಲಿಟಿ ಅಂತ. ಇಮ್ಯಾಜಿನ್ ವರ್ಚುವಲ್ ರಿಯಾಲಿಟಿ ಅಂದರೆ ಸ್ಪೆಷಲ್ ಗಾಗಲ್ಸ್ ಹಾಕ್ಕೊಳ್ತಾರೆ, VR ಗಾಗಲ್ಸ್ ಅಂತಾರೆ. ಓಕೆ, ಸೊ ಇಮ್ಯಾಜಿನ್ ವೇರಿಂಗ್ ಸ್ಪೆಷಲ್ ಗಾಗಲ್ಸ್ ದ್ಯಾಟ್ ಮೇಕ್ ಯು ಫೀಲ್ ಲೈಕ್ ಯು ಆರ್ ಇನ್ಸೈಡ್ ದ ಫ್ಯಾಕ್ಟ್ರಿ. ಸೊ ನೀವು ಫ್ಯಾಕ್ಟ್ರಿ ಒಳಗಡೆನೆ ಇದೀರಿ ಅಂತ ಫೀಲ್ ಕೊಡುತ್ತೆ. ರಿಯಲಿ ಯು ವಿಲ್ ಬಿ ನಾಟ್ ಇನ್ಸೈಡ್ ದ ಫ್ಯಾಕ್ಟ್ರಿ, ಬಟ್ ಇಟ್ ವಿಲ್ ಗಿವ್ ಯು ಫೀಲ್ ಆಸ್ ಯು ಆರ್ ಇನ್ಸೈಡ್ ದ ಫ್ಯಾಕ್ಟ್ರಿ, ಬಟ್ ನಾಟ್ ಇನ್ ವರ್ಚುವಲ್ ವರ್ಲ್ಡ್. ಸೊ ಎಂಪ್ಲಾಯೀಸ್ ಕ್ಯಾನ್ ಲರ್ನ್ ಹೌ ಟು ಆಪರೇಟ್ ದ ಮಷಿನ್ಸ್. ಸೊ ಅವಾಗ ಎಂಪ್ಲಾಯೀಸು ಮಷೀನನ್ನು ಹೇಗೆ ಆಪರೇಟ್ ಮಾಡಬೇಕು ಅನ್ನೋದು ವರ್ಚುವಲ್ ವರ್ಲ್ಡ್ ಅಲ್ಲಿ ಕಲಿತಾರೆ. ಆ್ಯಂಡ್ ದೇ ಫಾಲೋ ಸೇಫ್ಟಿ ರೂಲ್ಸ್ ಇನ್ ದ ವರ್ಚುವಲ್ ಸ್ಪೇಸ್ ವಿದೌಟ್ ದ ರಿಸ್ಕ್ ಆಫ್ ಆಕ್ಸಿಡೆಂಟ್ಸ್. ಅಲ್ಲೇನು ಆಕ್ಸಿಡೆಂಟ್ ಆಗೋ ಅಂತ ಏನು ರಿಸ್ಕ್ ಇರಲ್ಲ. ದೇ ವಿಲ್ ಬಿ ಇನ್ ವರ್ಚುವಲ್ ಫ್ಯಾಕ್ಟ್ರಿ, ನಾಟ್ ಇನ್ ದ ರಿಯಲ್ ಫ್ಯಾಕ್ಟ್ರಿ. ಸೊ ಈ ಟೆಕ್ನಾಲಜಿಗೆ ವರ್ಚುವಲ್ ರಿಯಾಲಿಟಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಆಗ್ಮೆಂಟೆಡ್ ರಿಯಾಲಿಟಿ. ಆಗ್ಮೆಂಟೆಡ್ ರಿಯಾಲಿಟಿ ಅಂದರೆ ದಿಸ್ ಈಸ್ ಲೈಕ್ ಆ್ಯಡಿಂಗ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಸೊ ಡಿಜಿಟಲ್ ಇನ್ಫಾರ್ಮೇಷನ್ ಅನ್ನ ಆ್ಯಡ್ ಮಾಡೋದು ಟು ವಾಟ್ ಯು ಸಿ ಇನ್ ದ ರಿಯಲ್ ವರ್ಲ್ಡ್. ಏನು ಮಷಿನ್ ನೋಡ್ತಾ ಇದ್ದೀರಿ ಅದಕ್ಕೆ ಸ್ವಲ್ಪ ಡಿಜಿಟಲ್ ಇನ್ಫಾರ್ಮೇಷನ್ ಅನ್ನ ಆ್ಯಡ್ ಮಾಡೋದು. ಫಾರ್ ಎಕ್ಸಾಂಪಲ್, ಏರ್ ಗ್ಲಾಸ್ ನೀವು ಹಾಕ್ಕೊಂಡಿದ್ರೆ ಎಂಪ್ಲಾಯೀಸ್ ಕ್ಯಾನ್ ಸಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್. ಸೊ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಆ ಮಷಿನ್ ಮೇಲೆ ಬರ್ತಾ ಹೋಗುತ್ತೆ, ಅಂಡ್ ವಾರ್ನಿಂಗ್ಸ್ ಬರುತ್ತೆ ಡೈರೆಕ್ಟ್ಲಿ ಆನ್ ದ ಮಷಿನ್ಸ್. ಸೊ ದೇ ಆರ್ ವರ್ಕಿಂಗ್ ಆನ್ ಹೆಲ್ಪಿಂಗ್ ದೆಮ್ ಫಾಲೋ ದ ಸೇಫ್ಟಿ ಪ್ರೊಸೀಜರ್ಸ್ ಕರೆಕ್ಟ್ಲಿ. ಸೊ ಈ ಥರ AR ಎನ್ವಿರಾನ್ಮೆಂಟ್ ಅಲ್ಲಿ ಮಾಡಿದ್ರೆ ಅದು ಡೈರೆಕ್ಟ್ ರಿಯಲ್ ವರ್ಲ್ಡ್ ಅಲ್ಲೇನೆ ಮಾಡ್ತೀವಿ, ಬಟ್ ಸ್ಟೆಪ್ ಬೈ ಸ್ಟೆಪ್ ಡಿಜಿಟಲ್ ಇನ್ಫಾರ್ಮೇಶನ್ ಮಷಿನ್ ಮೇಲೆ ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಹೇಳ್ತಾರೆ. ಸೊ ಈ ಕಂಪ್ಲೀಟ್ಲಿ ವರ್ಚುವಲ್ ರಿಯಾಲಿಟಿಯಲ್ಲಿ ಕಂಪ್ಲೀಟ್ ಆಗಿ ಇಮರ್ಸಿವ್ ಆಗಿರ್ತೀವಿ. ಅಂದರೆ ವೆನ್ ಯೂಸಿಂಗ್ VR ಯು ಆರ್ ಫುಲ್ಲಿ ಇನ್ಸೈಡ್ ದ ವರ್ಚುವಲ್ ಎನ್ವಿರಾನ್ಮೆಂಟ್. ಯು ವಿಲ್ ಬಿ ನಾಟ್ ಇಂಟ್ರಾಕ್ಟಿಂಗ್ ವಿತ್ ದ ರಿಯಲ್ ವರ್ಲ್ಡ್. ಯು ವೇರ್ ಸ್ಪೆಷಲ್ ಗಾಗಲ್ಸ್ ಅಥವಾ ಹೆಡ್ಸೆಟ್ ಹಾಕೊಂಡಿರ್ತೀರಿ, ದ್ಯಾಟ್ ಟೇಕ್ ಯು ಇನ್ ಟು ಡಿಜಿಟಲ್ ವರ್ಲ್ಡ್ ಲೈಕ್ ಅ ಸಿಮ್ಯುಲೇಟೆಡ್ ಫ್ಯಾಕ್ಟ್ರಿ ಥರ. You can practice operating machines in a virtual factory where you can do mistakes which will not lead to any real accidents. But augmented reality ಅಲ್ಲಿ ಏನಾಗುತ್ತೆ ಅಂದರೆ AR adds digital information to the real world ಅಂತ ಹೇಳಿದೆ. ಸೊ ಯು ಕ್ಯಾನ್ ಸ್ಟಿಲ್ ಸಿ ಆ್ಯಂಡ್ ಯು ಕ್ಯಾನ್ ಇಂಟ್ರಾಕ್ಟ್ ವಿತ್ ದ ಫಿಸಿಕಲ್ ವರ್ಲ್ಡ್, ಇಂಟ್ರಾಕ್ಷನ್ ಮಾಡ್ತಾ ಇರ್ತೀರ. ಬಟ್ AR ಓವರ್ಲೇಸ್ ಹೆಲ್ಪ್ಫುಲ್ ವಿಜುವಲ್ಸ್ ಅಥವಾ ಡೇಟಾ ಆನ್ ದ ಟಾಪ್ ಆಫ್ ವಾಟ್ ಯು ಆರ್ ಲುಕಿಂಗ್ ಅಟ್. ಫಾರ್ ಎಕ್ಸಾಂಪಲ್, ವೆನ್ ಯು ವೇರ್ AR ಗ್ಲಾಸ್ ಯು ಸಿ ದ ರಿಯಲ್ ಮೆಷಿನ್ ಇನ್ ದ ಫ್ಯಾಕ್ಟ್ರಿ, ಬಟ್ ವಿತ್ ಡಿಜಿಟಲ್ ಇನ್ಸ್ಟ್ರಕ್ಷನ್ಸ್ and safety warnings displayed on the equipment which will guide you step by step. ಸೊ ಆ ಥರ ಗೈಡ್ ಮಾಡುತ್ತೆ. ಸೊ ಡಿಜಿಟಲ್ ಇನ್ಫಾರ್ಮೇಷನ್ ಅನ್ನ ಎಕ್ಸ್ಟ್ರಾ ಆ್ಯಡ್ ಮಾಡೋದಕ್ಕೆ ಆಗ್ಮೆಂಟೆಡ್ ರಿಯಾಲಿಟಿ ಅಂತಾರೆ. ವರ್ಚುವಲ್ ವರ್ಲ್ಡ್ಗೆ ನಿಮ್ಮನ್ನ ಕರ್ಕೊಂಡು ಹೋದ್ರೆ ಅದು
ವರ್ಚುವಲ್ ರಿಯಾಲಿಟಿ ಅಂತ ಇವೆರಡು ಟೆಕ್ನಾಲಜಿನ ಉಪಯೋಗಿಸ್ಕೊಳ್ತಾರೆ ಟ್ರೈನಿಂಗ್ ಕೊಡೋಕ್ಕೋಸ್ಕರ. ಇದನ್ನೊಂದು ಸ್ವಲ್ಪ ಹೈಲೈಟ್ ಮಾಡ್ತೀನಿ. ನೆಕ್ಸ್ಟ್ ಸಿಮ್ಯುಲೇಷನ್ ಸಾಫ್ಟ್ವೇರ್. ನೀವು ಎಷ್ಟೊಂದು ಸಿಮ್ಯುಲೇಷನ್ ಸಾಫ್ಟ್ವೇರ್ ಯೂಸ್ ಮಾಡ್ತೀರಲ್ವಾ? ಫಾರ್ ಎಕ್ಸಾಂಪಲ್ ಮಲ್ಟಿಸಿಮ್ ಸಾಫ್ಟ್ವೇರ್ ಯೂಸ್ ಮಾಡ್ತೀರಿ ಇಲೆಕ್ಟ್ರಾನಿಕ್ ಸರ್ಕ್ಯೂಟನ್ನೆಲ್ಲ ಸಿಮ್ಯುಲೇಟ್ ಮಾಡೋಕ್ಕೆ. ಸೊ ಆ ಥರ ಸಿಮ್ಯುಲೇಷನ್ ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ ಟ್ರೈನಿಂಗ್ ಕೊಡೋಕ್ಕೆ. ಏನಂತಂದರೆ ದಿಸ್ ಈಸ್ ಲೈಕ್ ವಿಡಿಯೋ ಗೇಮ್ ಥರ. that copies how machines work in the factory. ಮಷಿನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಇರುತ್ತೆ ಅದರಲ್ಲಿ. ಎಂಪ್ಲಾಯೀಸ್ ಕ್ಯಾನ್ ಪ್ರಾಕ್ಟೀಸ್ ಯೂಸಿಂಗ್ ಮಷಿನ್ಸ್ ಇನ್ ಅ ವರ್ಚುವಲ್ ಎನ್ವಿರಾನ್ಮೆಂಟ್. ಅವರು ಆ ಮಷಿನ್ ಜೊತೆ ಪ್ರಾಕ್ಟೀಸ್ ಮಾಡ್ಬೋದು. ದಟ್ ಲುಕ್ಸ್ ಆ್ಯಂಡ್ ಬಿಹೇವ್ಸ್ ಲೈಕ್ ಅ ರಿಯಲ್, ಬಟ್ ಇಟ್ ಈಸ್ ನಾಟ್ ರಿಯಲ್. ಸೊ ದೇ ಗೇನ್ ಎಕ್ಸ್ಪೀರಿಯನ್ಸ್ ವಿದೌಟ್ ಎನಿ ರಿಸ್ಕ್. ಇದರಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸಿಮ್ಯುಲೇಷನ್ ಸಾಫ್ಟ್ವೇರ್. ನೆಕ್ಸ್ಟ್ ಈಸ್ ಮಷಿನ್ ಲರ್ನಿಂಗ್. Imagine a computer analyzing a factory's data. ಫ್ಯಾಕ್ಟ್ರಿ ಡೇಟಾನೆಲ್ಲ ಅನಲೈಸ್ ಮಾಡುತ್ತೆ, ಫೈಂಡಿಂಗ್ ಔಟ್ ವಿಚ್ ಟಾಸ್ಕ್ ಆರ್ ಮೋರ್ ಡೇಂಜರಸ್. ಸೊ ಡೇಟಾ ಅನಲೈಸ್ ಮಾಡಿ ಯಾವ ಟಾಸ್ಕ್ ತುಂಬ ಡೇಂಜರ್ ಇದೆ ಅನ್ನೋದನ್ನು ಅನಲೈಸ್ ಮಾಡುತ್ತೆ ಮಷಿನ್ ಲರ್ನಿಂಗ್. ಸೊ ದಿಸ್ ಇನ್ಫಾರ್ಮೇಷನ್ ಕ್ಯಾನ್ ಹೆಲ್ಪ್ ಕ್ರಿಯೇಟ್ ಟ್ರೈನಿಂಗ್ ದ್ಯಾಟ್ ಫೋಕಸಸ್ ಆನ್ ಟೀಚಿಂಗ್ ಸೇಫ್ಟಿ ಇನ್ ದೋಸ್ ಓನ್ಲಿ ಸ್ಪೆಸಿಫಿಕ್ ಏರಿಯಾಸ್. ಸೊ ಇದರಿಂದ ಎಲ್ಲಿ ತುಂಬ ಡೇಂಜರ್ ಇದೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಟ್ರೈನಿಂಗ್ ಕೊಡೋಕ್ಕೆ ಮಷಿನ್ ಲರ್ನಿಂಗ್ ಇಂದ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ರಿಮೋಟ್ ಮಾನಿಟರಿಂಗ್. ಸೊ ಸೂಪರ್ವೈಸರ್ಸ್ ಕ್ಯಾನ್ ಯೂಸ್ ದಿಸ್ ಟೆಕ್ನಾಲಜಿ ಟು ಟ್ರ್ಯಾಕ್ ಹೌ ವೆಲ್ ಎಂಪ್ಲಾಯೀಸ್ ಆರ್ ಫಾಲೋಯಿಂಗ್ ದ ಸೇಫ್ಟಿ ರೂಲ್ಸ್. ಅವ್ರು ರಿಮೋಟ್ ಪ್ಲೇಸಲ್ಲಿ ಕೂತ್ಕೊಂಡು ನೋಡ್ಕೋಬೋದು ಎಂಪ್ಲಾಯೀಸ್ ಹೇಗೆ ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದಾರೋ ಇಲ್ಲೋ ಡ್ಯೂರಿಂಗ್ ಟ್ರೈನಿಂಗ್, ಆ್ಯಂಡ್ ಈವನ್ ಫ್ರಮ್ ಡಿಸ್ಟೆನ್ಸ್ ದೇ ಕ್ಯಾನ್ ಸಿ ಇಟ್. So this way they give feedback and they improve their skill safety. So ಈ ಥರ ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ಈ ಕ್ವಶನಲ್ಲಿ ಏನಿದೆ, ವಾಟ್ ಆರ್ ದ ಟೆಕ್ನಾಲಜಿ ರಿಕ್ವೈರ್ಡ್ ಟು ಡೆವಲಪ್ ಎಫೆಕ್ಟಿವ್ ಟ್ರೈನಿಂಗ್ ವಿತ್ 100% ಸೇಫ್ಟಿ ಸಿಗುತ್ತೆ ಎಂಪ್ಲಾಯೀಸ್ಗೆ ಅನ್ನೋದನ್ನ ಈ ಕ್ವಶನಿಂದ ನೀವು ಆನ್ಸರ್ ಮಾಡ್ಬೋದು. Question number 39. A Raymond showroom located in India and global market to sell textile and apparel. The company planning to improve the business with robust solutions to visualize, interpret cloth, textile on the customers on screen without wearing it. Customers can visualize how this cloth will look, and also technologies recommend cloths based on the customer's physical appearance. What technologies are required to implement this solution and how this technology will help to improve the business, and justify your answer. ಇದು ಫುಲ್ ಕ್ವಶನ್ ಆನ್ಸರ್ ಈ ಪ್ರತಿಯೊಂದು ಸೆಂಟೆನ್ಸ್ ಅಲ್ಲಿ ಇದೆ. ಬರೀ ಟೆಕ್ನಾಲಜಿನ ನಾವು ಹೇಳ್ತಾ ಹೋಗ್ಬೇಕು. ಕ್ವಶನ್ ಏನಂತಂದ್ರೆ ಇಟ್ ಈಸ್ ಆಸ್ಕಿಂಗ್ ವಾಟ್ ಟೆಕ್ನಾಲಜೀಸ್ ಕಂಪನಿ ಲೈಕ್ ರೇಮಂಡ್ which sells textiles and apparel would need to implement system that allows customer to see how clothes would look on them. ಅವ್ರ ಮೇಲೆ ಆ ಬಟ್ಟೆ ಹೇಗೆ ಕಾಣಿಸುತ್ತೆ, ಆಕ್ಚುಲಿ ವೇರ್ ಮಾಡ್ದಿರಾನೆ ಬಟ್ಟೆ ಹೇಗೆ ಅವ್ರ ಮೇಲೆ ಕಾಣಿಸುತ್ತೆ ಅನ್ನೋದನ್ನ ತೋರಿಸುತ್ತೆ. ಮತ್ತೆ ಯಾವ ಕ್ಲಾತನ್ನ ತಗೋಬೇಕು ಅನ್ನೋದನ್ನ ರೆಕಮೆಂಡ್ ಮಾಡುತ್ತೆ. ಮತ್ತೆ ಹೇಗೆ ಅದು ವರ್ಚುವಲಿ ಸ್ಕ್ರೀನಲ್ಲಿ ಆ ಕ್ಲೋತ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ತೋರಿಸುತ್ತೆ. ಇದರಿಂದ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಮತ್ತೆ ಕಸ್ಟಮರ್ಗೆ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಇದನ್ನ ನೀವು ಜಸ್ಟಿಫೈ ಮಾಡಿ ಹೇಗೆ ಅಂತ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ಡಿಫ್ರೆಂಟ್ ಟೆಕ್ನಾಲಜೀಸ್ ಇದೆ. ದ ಫಸ್ಟ್ ಒನ್ ಈಸ್ ಕಂಪ್ಯೂಟರ್ ವಿಷನ್. ಕಂಪ್ಯೂಟರ್ ವಿಷನ್ ಏನ್ ಮಾಡುತ್ತೆ ಅಂದ್ರೆ ಇದು ಒಂದು ಟೆಕ್ನಾಲಜಿ. ಈ ಟೆಕ್ನಾಲಜಿ ಇಟ್ ವಿಲ್ ಕ್ರಿಯೇಟ್ 3D ಇಮೇಜ್ ಆಫ್ ದ ಕ್ಲೋತ್ 3D ಇಮೇಜ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಅಂಡ್ ಇಟ್ ಸ್ಕ್ಯಾನ್ಸ್ ದ ಫ್ಯಾಬ್ರಿಕ್ ಅಂಡ್ ಮೇಕ್ಸ್ ಇಟ್ ಲುಕ್ ರಿಯಲ್ ಆನ್ ದ ಸ್ಕ್ರೀನ್ ಮೇಲೆ ರಿಯಲ್ ಆಗಿ ಕಾಣೋ ತರ ಮಾಡುತ್ತೆ ಕಂಪ್ಯೂಟರ್ ವಿಷನ್ ಟೆಕ್ನಾಲಜಿ. This way customer can see how clothes fit their body shape without trying on them. ಏನು ಟ್ರೈ ಮಾಡದೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ಕಸ್ಟಮರ್ಸ್ ನೋಡ್ಬೋದು. ಎರಡನೇದು ಆಗ್ಮೆಂಟೆಡ್ ರಿಯಾಲಿಟಿ. ಇಟ್ ಈಸ್ ಲೈಕ್ ವರ್ಚುವಲ್ ಮಿರರ್ ತರ. ಸೊ ವೆನ್ ಕಸ್ಟಮರ್ ಲುಕ್ಸ್ ಅಟ್ ದ ಸ್ಕ್ರೀನ್ ದೇ ಕ್ಯಾನ್ ಸಿ ದ ಕ್ಲೋತ್ಸ್ ಪ್ಲೇಸ್ಡ್ ಆನ್ ದೇರ್ ಬಾಡಿ. ಆ ಸ್ಕ್ರೀನ್ ನೋಡಿದ ತಕ್ಷಣ ಕ್ಲೋತ್ ನಮ್ಮ ಬಾಡಿ ಮೇಲೆ ವೇರ್ ಮಾಡೋ ತರ ಕಾಣಿಸುತ್ತೆ. ಸೊ ಇಟ್ ಫೀಲ್ಸ್ ಲೈಕ್ ದೇ ಆರ್ ವೇರಿಂಗ್ ದ ಕ್ಲೋತ್ಸ್.
ನಾವು ಬಟ್ಟೆ ಹಾಕೊಂಡಿರೋ ಥರ ನಮಗೆ ಫೀಲ್ ಕೊಡುತ್ತೆ. ಆ್ಯಂಡ್ ಇಟ್ ಜಸ್ಟ್ ಅ ಡಿಜಿಟಲ್ ಇಮೇಜ್. ಇಟ್ ಈಸ್ ಇನ್ ಆ್ಯಕ್ಚುಲಿ ನಾವು ಹಾಕಿರಲ್ಲ, ಇಟ್ ಈಸ್ ಅ ಡಿಜಿಟಲ್ ಇಮೇಜ್ ಓವರ್ಲೇಡ್ ಆನ್ ದೆಮ್. ಸೊ ಅದು ಆಗ್ಮೆಂಟೆಡ್ ರಿಯಾಲಿಟಿ ಆಗುತ್ತೆ. ನೆಕ್ಸ್ಟು ಮಷಿನ್ ಲರ್ನಿಂಗ್ ಒಂದು ಟೆಕ್ನಾಲಜಿ ಇದೆ. ಮಷಿನ್ ಲರ್ನಿಂಗ್ ಏನು ಮಾಡುತ್ತೆ ಅಂದರೆ, ದಿಸ್ ವಿಲ್ ಹೆಲ್ಪ್ ಬೈ ಸಜೆಸ್ಟಿಂಗ್ ದ ಕ್ಲೋತ್ ಬೇಸ್ಡ್ ಆನ್ ಹೌ ದ ಕಸ್ಟಮರ್ ಲುಕ್ಸ್. ಅದು ಸಜೆಸ್ಟ್ ಮಾಡುತ್ತೆ ಯಾವ ಥರ ಕ್ಲೋತ್ ತೊಗೋಬೇಕು ಅಂತ. ಇಫ್ ಸಮ್ವನ್ ಈಸ್ ಟಾಲ್, ಯಾರೋ ಉದ್ದ ಇದ್ದಾರೆ, ಮತ್ತು ಸ್ಪೆಸಿಫಿಕ್ ಸ್ಕಿನ್ ಟೋನ್ ಇದೆ ಅಂದಾಗ ಈ ಟೆಕ್ನಾಲಜಿ ರೆಕಮೆಂಡ್ ಮಾಡುತ್ತೆ ಯಾವ ಥರ ಕ್ಲೋತ್ ಹಾಕ್ಕೊಂಡ್ರೆ ನೀವು ಫಿಟ್ಟಾಗಿ ಕಾಣ್ತೀರಾ, ಗುಡ್ ಕಾಣ್ತೀರಾ ಅನ್ನೋದನ್ನು ರೆಕಮೆಂಡ್ ಮಾಡುತ್ತೆ. ಅದು ಮಷಿನ್ ಲರ್ನಿಂಗ್. ನೆಕ್ಸ್ಟ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, NLP. ಇದು ಇಟ್ ಈಸ್ ಲೈಕ್ ಸ್ಮಾರ್ಟ್ ಅಸಿಸ್ಟೆಂಟ್ ಥರ. ಇಟ್ ಅಂಡರ್ಸ್ಟ್ಯಾಂಡ್ ವಾಟ್ ಕಸ್ಟಮರ್ ಈಸ್ ಲುಕಿಂಗ್ ಫಾರ್. ನಾವು ಏನು ಹುಡುಕ್ತಾ ಇದ್ದೀವಿ ಅನ್ನೋದನ್ನು ಅದು ತಿಳ್ಕೊಳ್ಳುತ್ತೆ. ಇಟ್ ಲಿಸನ್ಸ್ ಟು ದ ಕಸ್ಟಮರ್ ನೀಡ್ಸ್. ಕಸ್ಟಮರ್ ನೀಡ್ ಏನು ತಿಳ್ಕೊಂಡು, ಮತ್ತು ಯಾವ ಟೈಪ್ ಆಫ್ ಇವೆಂಟಿಗೆ ನಾವು ಹುಡುಕ್ತಾ ಇದ್ದೀವಿ ಬಟ್ಟೆನ, ಡ್ರೆಸ್ಸಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನು ಇಟ್ ವಿಲ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಆಫ್ಟರ್ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಆ್ಯಂಡ್ ಇಟ್ ವಿಲ್ ಸಜೆಸ್ಟ್ ದ ಪರ್ಫೆಕ್ಟ್ ಔಟ್ಫಿಟ್ ಬೇಸ್ಡ್ ಆನ್ ಅವರ್ ಸ್ಟೈಲ್ ಆ್ಯಂಡ್ ಬೇಸ್ಡ್ ಆನ್ ಅವರ್ ಬಜೆಟ್. ಅದು ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕ್ಲೌಡ್ ಕಂಪ್ಯೂಟಿಂಗ್. ಸೊ ಕ್ಲೌಡ್ ಕಂಪ್ಯೂಟಿಂಗ್, ಇಟ್ ವಿಲ್ ಸ್ಟೋರ್ ಆಲ್ ದ ಡೇಟಾ ಆ್ಯಂಡ್ ಇಟ್ ವಿಲ್ ಮೇಕ್ಸ್ ದ ಸರ್ವಿಸ್ ಅವೈಲೇಬಲ್ ಆನ್ಲೈನಲ್ಲಿ ಅವೈಲೇಬಲ್ ಆಗೋ ಥರ ಮಾಡುತ್ತೆ. ಸೊ ಕಸ್ಟಮರ್ ಕ್ಯಾನ್ ಯೂಸ್ ಇಟ್ ಆನ್ ಎನಿ ಡಿವೈಸ್ ಆರ್ ಎನಿವೇರ್. ಇದು ಕ್ಲೌಡ್ ಕಂಪ್ಯೂಟಿಂಗ್. ಸೊ ಫೈನಲಿ ಹೇಳಬೇಕು ಅಂದರೆ, ಕಸ್ಟಮರ್ ಗೋಸ್ ಟು ದ ರೇಮಂಡ್ಸ್ ವೆಬ್ಸೈಟ್ and he uploads their picture and uses AR to see how shirt or dress looks on them in real time, and the system uses machine learning to suggest the clothes that fit their body type and skin tone. They also tell the system that they are shopping for wedding. So for this purpose, NLP will help recommend the suitable formal outfits. So all this happens instantly. So we should thank cloud computing. ಯಾಕೆ ಅಂತಂದರೆ, ಇಟ್ ಈಸ್ ಮೇಕಿಂಗ್ ದ ಶಾಪಿಂಗ್ ಎಕ್ಸ್ಪೀರಿಯನ್ಸ್, ನಾವು ವರ್ಚುವಲ್ ಆಗಿ ಶಾಪಿಂಗ್ ಎಕ್ಸ್ಪೀರಿಯನ್ಸನ್ನು ಮಾಡಿಕೊಡೋಕ್ಕೆ ಕ್ಲೌಡ್ ಕಂಪ್ಯೂಟಿಂಗ್ ಹೆಲ್ಪ್ ಮಾಡ್ತಾ ಇದೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 39. Question number 40. Medical students studying for surgeon's degree or a physician's degree require more practical approach in their learning, and also to learn from experts available in different hospitals around global. How IOT and AR technology will help medical students for better ಲರ್ನ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತ ಇದೆ. ಸೊ ಇದರಲ್ಲಿ IOT ಮತ್ತು AR ಎರಡೂ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮೆಡಿಕಲ್ ಸ್ಟೂಡೆಂಟ್ಸು ಯಾವ ಥರ ಅವರು ಎಕ್ಸ್ಪರ್ಟ್ ಆಗ್ತಾರೆ ಸರ್ಜನ್ ಆಗೋಕ್ಕೆ, ಆ್ಯಂಡ್ ಅವ್ರಿಗೆ ಹೇಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಸಿಗುತ್ತೆ ಈ ಟೆಕ್ನಾಲಜಿಯಿಂದ ಅಂತ ಕ್ವಶನಲ್ಲಿದೆ. ಮತ್ತು ಈ ಟೆಕ್ನಾಲಜಿ ಸ್ಟೂಡೆಂಟ್ಸ್ ಎಕ್ಸ್ಪರ್ಟರ್ಸ್ ಅಂದರೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಆಲ್ ಓವರ್ ದ ವರ್ಲ್ಡ್ ಇರ್ತಾರೆ, ಅವರಿಂದ ಇವರು ಹೇಗೆ ಕಲಿತಾರೆ ಬೀಯಿಂಗ್ ಇನ್ ಅ ರಿಮೋಟ್ ಪ್ಲೇಸ್ ಅನ್ನೋದು ಈ ಕ್ವಶನಲ್ಲಿ ಕೇಳಿದ್ದಾರೆ. ಆ್ಯಂಡ್ ಈ ಟೆಕ್ನಾಲಜಿ ಅವ್ರ ಲರ್ನಿಂಗ್ ಸ್ಕಿಲ್ಸನ್ನು ಹೇಗೆ ಇಂಪ್ರೂವ್ ಮಾಡುತ್ತೆ ಮೆಡಿಕಲ್ ಸ್ಟೂಡೆಂಟ್ಸಿಗೆ, ಮತ್ತು ಅವರು ಹೇಗೆ ದೇ ಬಿಕಮ್ ಎಕ್ಸ್ಪರ್ಟ್ ನಾಲೆಜ್, ಹೌ ದೇ ಗೆಟ್ ಎಕ್ಸ್ಪರ್ಟ್ ನಾಲೆಜ್ ಫ್ರಮ್ ದ ಡಿಫ್ರೆಂಟ್ ಎಕ್ಸ್ಪರ್ಟರ್ಸ್ ಅನ್ನೋದು ಈ ಕ್ವಶನಲ್ಲಿದೆ. ಸೊ ಇದರಲ್ಲಿ ಎರಡು IOT ಮತ್ತು AR ಯೂಸ್ ಮಾಡಿ ಹೇಗೆ ಅವ್ರು ಕಲಿತಾರೆ ಅನ್ನೋದು ಕ್ವಶನಲ್ಲಿದೆ. ಸೊ ಫಸ್ಟು IOT ಇದೆ ಅಂದರೆ ಅಲ್ಲಿ ಮೆಡಿಕಲ್ ಡಿವೈಸಸ್ಸು IOT ಎನೇಬಲ್ಡ್ ಆಗಿರಬೇಕು, ಅಂದರೆ ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗಬೇಕು. ಅದಕ್ಕೆ IOT ಎನೇಬಲ್ಡ್ ಮೆಡಿಕಲ್ ಡಿವೈಸಸ್ ಬೇಕಾಗುತ್ತೆ. ಸೊ ದೀಸ್ ಆರ್ ದ ಸ್ಮಾರ್ಟ್ ಡಿವೈಸಸ್, ದೇ ಆರ್ ಲೈಕ್ ಸರ್ಜಿಕಲ್ ರೋಬೋಟ್ಸ್ and they can connect to the internet. IOT ಇದೆ ಅಂದರೆ ಅವು ಇಂಟರ್ನೆಟ್ಗೆ ಕನೆಕ್ಟ್ ಆಗಲೇಬೇಕು. ಸೊ ಮೆಡಿಕಲ್ ಸ್ಟೂಡೆಂಟ್ಸ್ ಕ್ಯಾನ್ ಪ್ರಾಕ್ಟೀಸ್ ಯೂಸಿಂಗ್ ದೀಸ್ ಡಿವೈಸಸ್. ಸೊ ಇವನ್ನ ಇಟ್ಕೊಂಡು ಅವ್ರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಲರ್ನಿಂಗ್ ಹೌ ಟು ಆಪರೇಟ್ ದ ಲೇಟೆಸ್ಟ್ ಟೆಕ್ನಾಲಜಿ ಇನ್ ದ ರಿಯಲ್ ಲೈಫ್ ಸಿನಾರಿಯೋ ಅಂತ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಕ್ಯಾನ್ ಯೂಸ್ ರೋಬೋಟಿಕ್ ಸರ್ಜಿಕಲ್ ಸಿಮ್ಯುಲೇಟರ್ನ ಉಪಯೋಗಿಸಿ he can practice their techniques
ಬಿಫೋರ್ ಪರ್ಫಾರ್ಮಿಂಗ್ ದ ಆ್ಯಕ್ಚುಯಲ್ ಸರ್ಜರಿ. ಆ್ಯಕ್ಚುಯಲ್ ಸರ್ಜರಿ ಮಾಡೋಕ್ಕಿಂತ ಮುಂಚೆನೆ ಅವನು ಸಿಮ್ಯುಲೇಟರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಅದು ಹೇಗೆ ಆಪ್ರೇಷನ್ ಮಾಡಬೇಕು ಅನ್ನೋದನ್ನು ಸಿಮ್ಯುಲೇಟರಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಆ್ಯಕ್ಚುಯಲ್ ಸರ್ಜರಿಗೆ ಹೋಗ್ಬೋದು. ಇದು IoT ಎನೇಬಲ್ಡ್ ಡಿವೈಸ್ ಇರೋದ್ರಿಂದ ಸಾಧ್ಯ ಆಗುತ್ತೆ. ನೆಕ್ಸ್ಟು ರಿಮೋಟ್ ಮಾನಿಟರಿಂಗ್ ಇದೆ. ರಿಮೋಟ್ ಮಾನಿಟರಿಂಗ್ ಅಂದರೆ IoT ಡಿವೈಸಸ್ ಕ್ಯಾನ್ ಸೆಂಡ್ ಡೇಟಾ ಟು ದ ಎಕ್ಸ್ಪರ್ಟ್ಸ್. ಸೊ ಎಕ್ಸ್ಪರ್ಟ್ಸ್ ಬೇರೆ ಎಲ್ಲೋ ಡಿಫ್ರೆಂಟ್ ಹಾಸ್ಪಿಟಲ್ಸಲ್ಲಿ ಇರ್ತಾರೆ, ಬೇರೆ ಊರಲ್ಲಿ. ಈ IoT ಡಿವೈಸಸ್ಸು ಡೇಟಾನ ಎಕ್ಸ್ಪರ್ಟ್ಸಿಗೆ ಕಳಿಸುತ್ತೆ. ಸೊ ವಿಚ್ ಅಲೋ ಸ್ಟೂಡೆಂಟ್ಸ್ ಟು ಸಿ ರಿಯಲ್ ಟೈಮ್ ಪೇಷಂಟ್ ಇನ್ಫಾರ್ಮೇಷನ್. ಸೊ ಅವ್ರಿಗೆ ಪೇಷಂಟ್ ಇನ್ಫಾರ್ಮೇಷನ್ಸ್ ಡೈರೆಕ್ಟಾಗಿ ಸಿಗುತ್ತೆ. ಸೊ ದಿಸ್ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಮೆಡಿಕಲ್ ಡಿವೈಸಸ್ ವರ್ಕ್ ಇನ್ ಪ್ರಾಕ್ಟೀಸ್. For instance, if a student is learning about heart monitor, and he can watch live data being sent from the patient ಇಂದ ಬಂದಿರಂತ live data ನಾವು ನೋಡ್ಬೋದು, and he can discuss it with the experts. This is possible with remote monitoring. ನೆಕ್ಸ್ಟ್ AR ಬೇಸ್ಡ್ ಟ್ರೈನಿಂಗ್ ಅಂತ ಇದೆ. ಸೊ AR ಬೇಸ್ಡ್ ಟ್ರೈನಿಂಗ್ ಅಂದರೆ AR ಕ್ಯಾನ್ ಕ್ರಿಯೇಟ್ ಅನ್ ಇಂಟ್ರಾಕ್ಟಿವ್ ಲರ್ನಿಂಗ್ ಎನ್ವಿರಾನ್ಮೆಂಟ್. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಕ್ಯಾನ್ ವೇರ್ AR ಗ್ಲಾಸಸ್. ಸೊ ದ್ಯಾಟ್ ವಿಲ್ ಶೋ ದ ವರ್ಚುವಲ್ ಅನಾಟಮಿ ಸೂಪರ್ ಇಂಪೋಸ್ಡ್ ಆನ್ ದ ರಿಯಲ್ ಪೇಷಂಟ್. ರಿಯಲ್ ಪೇಷಂಟ್ ಮೇಲೆ ವರ್ಚುವಲ್ ಅನಾಟಮಿ ಸೂಪರ್ ಇಂಪೋಸ್ ಆಗೋ ಥರ ಅವರಿಗೆ ಕಾಣಿಸುತ್ತೆ. ಸೊ ದಿಸ್ ವೇ ದೇ ಕ್ಯಾನ್ ಲರ್ನ್ ಅಬೌಟ್ ಹ್ಯೂಮನ್ ಎನಾಟಮಿ. ಅವರು ಲರ್ನ್ ಮಾಡ್ಕೊತಾರೆ ಆ್ಯಂಡ್ ಪ್ರಾಕ್ಟೀಸ್ ಸರ್ಜಿಕಲ್ ಟೆಕ್ನಿಕ್ಸ್ ವಿದೌಟ್ ಎನಿ ರಿಸ್ಕ್. ದೇ ಕ್ಯಾನ್ ಪ್ರಾಕ್ಟೀಸ್ ದ ಸರ್ಜಿಕಲ್ ಟೆಕ್ನಿಕ್ಸ್. So actually they are not working on the actual patients. They can practice the surgical techniques. ಇದು AR based training. Next, ರಿಮೋಟ್ ಎಕ್ಸ್ಪರ್ಟ್ ಅಸಿಸ್ಟೆಂಟ್ ಅಂತ ಇದೆ. ಸೊ ಇಲ್ಲಿಂದ ವಿತ್ AR ಎನೇಬಲ್ಡ್ ಸ್ಮಾರ್ಟ್ ಕ್ಲಾಸಸ್, ಸ್ಟೂಡೆಂಟ್ಸ್ ಇನ್ ಸರ್ಜಿಕಲ್ ರೂಮ್ he can receive real time guidance. So experts ಎಲ್ಲೋ ಬೇರೆ ಬೇರೆ ಕಡೆ ಇರ್ತಾರೆ. He will get real time guidance from the experienced surgeons. If student is unsure about the procedure, they can consult an expert who can see what the student sees and provides tips and advice instantly. So he can ಅಂದ್ರೆ ದೂರದಲ್ಲಿ ಕೂತ್ಕೊಂಡು ಅವರು ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಇದು IoT ಇಂದ ಸಾಧ್ಯ ಆಗುತ್ತೆ. ಪೇಷಂಟ್ ಸಿಮ್ಯುಲೇಷನ್, IoT ಮತ್ತು AR they both can create realistic patient scenarios for students to practice. For example, a student could ಏನಂದ್ರೆ ಸಿಮ್ಯುಲೇಟೆಡ್ ಪೇಷಂಟ್ ತಗೊಂಡು with the specific symptoms, allowing them to diagnose and treat the condition safely. So this builds their confidence levels and skill levels before they work with the real patients. ಸೊ ಈ ಥರ ಅದು ಹೆಲ್ಪ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಅ ಮೆಡಿಕಲ್ ಸ್ಟೂಡೆಂಟ್ AR ಗ್ಲಾಸ್ ಹಾಕ್ಕೊಂಡು ಸರ್ಜರಿಯಲ್ಲಿ ಅದು ವಿಚ್ ವಿಲ್ ಓವರ್ಲೇ ದ ಡಯಾಗ್ರಾಮ್ಸ್ ಆಫ್ ಅನಾಟಮಿ ಓವರ್ ದ ಪೇಷಂಟ್ಸ್ ಬಾಡಿ. ಅಟ್ ದ ಸೇಮ್ ಟೈಮ್ ದೇ ಕ್ಯಾನ್ ಬಿ ಕನೆಕ್ಟೆಡ್ ಟು ದ ಎಕ್ಸ್ಪರ್ಟ್. ಹೆಂಗೆ ಕನೆಕ್ಟ್ ಆಗುತ್ತೆ? IoT ಮುಖಾಂತರ ಕನೆಕ್ಟ್ ಆಗುತ್ತೆ. ಇನ್ ಅನದರ್ ಕಂಟ್ರಿ ಹೂ ಇಸ್ ಸ್ಟೇಯಿಂಗ್ ಎಕ್ಸ್ಪರ್ಟ್ ಅಂಡ್ ಹೂ ವಿಲ್ ಗೈಡ್ ಥ್ರೂ ದ ಪ್ರೊಸೀಜರ್. ಈ ಟೆಕ್ನಾಲಜಿ ಇರೋದ್ರಿಂದ ಈ ಥರ ಮೆಡಿಕಲ್ ಸ್ಟೂಡೆಂಟ್ಸು ಎಕ್ಸ್ಪೀರಿಯನ್ಸನ್ನು ಗೇನ್ ಮಾಡ್ಕೊಳ್ತಾರೆ ಅಂತ ಹೇಳಬೇಕು. ಸೇಮ್ ಎಲ್ಲ ಈಗ ಮೇಲೆ 39, 38 ಕ್ವಶನ್ನಲ್ಲೂ ಇದೇ ಹೇಳಿದ್ದೆ ನಾನು. ಸೊ ರಿಮೋಟ್ ಮಾನಿಟ್ರಿಂಗು, AR ಟೆಕ್ನಾಲಜಿ, ಕಂಪ್ಯೂಟರ್ ವಿಷನ್ನು, ಸಿಮ್ಯುಲೇಷನ್ನು, ಸೊ ಇವೇ ಟೆಕ್ನಾಲಜಿ ಬರುತ್ತೆ ಎಲ್ಲ ಕ್ವಶನಲ್ಲಿ. AR ಮತ್ತು VR ಇವೆಲ್ಲ ಟೆಕ್ನಾಲಜಿನ ನೀವು ನೆನ್ಪಿಟ್ಕೊಂಡ್ರೆ ಈ ಥರ ಕ್ವಶನ್ಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು.